ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕುಂಚೂರು ಕಲಿಯು. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಳ್ಳಿಯೊಂದರಲ್ಲಿ SSLC ಪಾಸಾದ ವಿದ್ಯಾರ್ಥಿ ಯುವಕನೊಬ್ಬನಿಗೆ ಓದಲು ಇಷ್ಟವಿದ್ದದ್ದು ಜೀವಶಾಸ್ತ್ರ ವಿಭಾಗದಲ್ಲಿ. ಆದರೆ ಆತನ ಪೋಷಕರು ಅವನನ್ನು ಒತ್ತಾಯಪೂರ್ವಕವಾಗಿ ಓದಲು ಕಳುಹಿಸಿದ್ದು ಕಂಪ್ಯೂಟರ್ ಸೈನ್ಸ್ಗೆ. ಪ್ರಥಮ ವರ್ಷದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಅವನಿಗೆ 40% ಅಂಕಗಳನ್ನು ಪಡೆದು ಪಾಸು ಮಾಡಿದ್ದ. ಅಲ್ಲದೆ ಅವನ ತಂದೆ ತಾಯಿಗಳು ನಾವು ಬಹಳ ಬಡವರು, ಕಷ್ಟಪಟ್ಟು ಹಣ ಜೋಡಿಸಿ ನಿನ್ನನ್ನು ಓದಿಸುತ್ತಿದ್ದೇವೆ ಎಂದು ಪದೇ ಪದೇ ಪೀಡಿಸುತ್ತಿದ್ದರಂತೆ. ಆತ ಹರಿತವಾದ ಚಾಕುವಿನಿಂದ ರಾತ್ರಿ ವೇಳೆ ಅಕ್ಕಳ ಕುತ್ತಿಗೆಯನ್ನು ಸೀಳಿದ. ನಂತರ ತಂದೆಯನ್ನು ಸಹ ಕೊಂದು ಹಾಕಿದ. ಏನಾಗುತ್ತದೆ ಎಂಬುದನ್ನು ನೋಡಲು ಬರುವಷ್ಟರಲ್ಲಿ ತಾಯಿಯನ್ನು ಚಾಕುವಿನಿಂದ ಗಾಯಗೊಳಿಸಿದ. ಈ ಪ್ರಕರಣದ ಹಿಂದೆ ಬಿದ್ದ ಪೊಲೀಸರು ಮೊದಲಿಗೆ ಯುವಕನ ಮೇಲೆ ಮೊಬೈಲ್ನಲ್ಲಿ ಆನ್ ಗೇಮ್ ಆಡುವ ಚಟವಿತ್ತಂತೆ. ನಂತರ ಆತನ ಈ ಹೇಳಿಕೆಯನ್ನು ದಾಖಲು ಮಾಡಿ ಮತ್ತೆ ಬದಲಾಯಿಸಿದ್ದಾನೆ. ತಾಯಿಯ ಕೋಪ ಹೊಟ್ಟೆ ತುಂಬಿಸಲಿಕ್ಕೆ, ತಂದೆಯ ಕೋಪ ಜೀವನ ಕಲಿಸಲಿಕ್ಕೆ, ಗುರುವಿನ ಕೋಪ ವಿದ್ಯೆ ಕಲಿಸಲಿಕ್ಕೆ. ಆದರೆ ಈ ವಿದ್ಯಾರ್ಥಿ ಯುವಕನ ಕೋಪ ಅಕ್ಷಮ್ಯ ಅಪರಾಧಕ್ಕೆ ಆ ದೇವರು ಸಹ ಕ್ಷಮಿಸಲಾರ. ಅಬು ಸಲಾಹ, ಕುಂಚೂರು ಕಲಿ, ನೆರವಿನ ಕೈಗಳು ಸಂಸ್ಥೆ, ಮರಿಯಮ್ಮನಹಳ್ಳಿ, ವಿಜಯನಗರ ಜಿಲ್ಲೆ.